ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಫಸ್ಟ್ ಚಾಪ್ಟರಲ್ಲಿ ನಾವೇನು ನೋಡಿದ್ವಿ? ಒಂದು ನಿಮಿಷ. ಫಸ್ಟ್ ಚಾಪ್ಟರ್ಲ್ಲಿ ಏನು ನೋಡಿದ್ವಿ ನಾವು? ಪರಿಸರ ಅಂತಂದ್ರೆ ಏನು, ಕೆಲವೊಂದಿಷ್ಟು ಟರ್ಮಿನಾಲಜಿಸ್ ನೋಡ್ಕೊಂಡಿದ್ವಿ. ಸೆಕೆಂಡ್ ಚಾಪ್ಟರ್ಲ್ಲಿ ನಾವೇನು ನೋಡಿದ್ವಿ? ಪರಿಸರ ವ್ಯವಸ್ಥೆಯಿಂದ ನೋಡಿದ್ವಿ. ಅಂದರೆ ಏನಂತ ಕರಿತೀವಿ? ಎಕೋಸಿಸ್ಟಮ್. ಓಕೆನಾ? ಈಗ ಏನಿದೆ? ಜೀವಿ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಅಂತ ಇದೆ. ಅಂದರೆ ಏನು? ಎಕೋಸಿಸ್ಟಮ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ಸ್ ಅಂತ ಕರಿಬೋದು. ಹೌದಾ? ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ನ ನಾವು ಡೀಟೇಲ್ ನೋಡ್ತಾ ಹೋಗೋಣ. ಓಕೆನಾ? ನೋಡ್ರಿ ಏನಂತ ಇದೆ ಅಂದರೆ ಜೀವಿ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಏನೇನು ಅಂತಕ್ಕಂಥ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಏನಿದೆ? ಜೈವಿಕ ಗೋಳದ ಮೂಲ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾದ ಜೀವಿ ಪರಿಸರ ವ್ಯವಸ್ಥೆಯ ಕಾರ್ಯ ವ್ಯಾಪಕ ಸಂಪೂರ್ಣ ಕ್ರಿಯಾತ್ಮಕ ವ್ಯವಸ್ಥೆಯಾಗಿದ್ದು, ಅಂದರೆ ಏನು? ಮೀನ್ಸ್ ಜೈವಿಕ ಗೋಳದ ಮೂಲ ರಚನಾತ್ಮಕ ಘಟಕ ಯಾವುದು ಅಂತಂದರೆ ಮೀನ್ಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ವರ್ಲ್ಡ್ ಯಾವುದು ಅಂತಂದರೆ ಇದೊಂದು ಜೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಈ ಜೀವಿ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಯಾವ್ಯಾವಿದ್ದಾವೆ ಅಂತಕ್ಕಂಥದ್ದು ಈ ಕೆಳಗಿದಾವೆ ನೋಡ್ರಿ ಅಂತ ಹೇಳ್ತಾರೆ ಇವರು. ಉತ್ಪಾದಕತೆ ಅಂತಂದ್ರೆ ಏನು? ಪ್ರೊಡಕ್ಟಿವಿಟಿ. ಹೌದಾ? ವಿಘಟನೆ ಪ್ರಕ್ರಿಯೆ. ವಿಘಟನೆ ಅಂತಂದ್ರೆ ಏನು? ಡಿಕಾಂಪೋಸಿಷನ್. ಓಕೆನಾ? ಶಕ್ತಿಯ ಹರಿವು ಅಂತಿದೆ. ಶಕ್ತಿಯ ಹರಿವಲ್ಲಿ ನಾವೇನೇನು ನೋಡ್ತೀವಿ? ಆಹಾರ ಸರಪಳಿ, ಆಹಾರ ಜಾಲ, ಆಹಾರ ಪಿರಮಿಡ್. ಕೆಲವೊಂದಷ್ಟು ಪಿರಮಿಡ್ಗಳು ಬರ್ತಾವೆ, ಅವನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದು ಸಜೀವಿಗಳ ನಡುವಿನ ಅನುವರ್ತನೆ, ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ಒಂದು ಜೀವಿ ಇನ್ನೊಂದು ಜೀವಿಯೊಂದಿಗೆ ಯಾವ ರೀತಿಯ ಇಂಟರಾಕ್ಷನ್ ಅನುವರ್ತನೆ ಹೊಂದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನಿದೆ? ಪೋಷಣಾ ಚಕ್ರ ಅಥವಾ ಜೀವಭೂ ರಾಸಾಯನಿಕ ಚಕ್ರಗಳು ಅಂತಿದೆ. ಅಂದರೆ ಇಂಗ್ಲೀಷಲ್ಲಿ ಏನಿದೆ? ಜಿಯೋಕೆಮಿಕಲ್ ಸೈಕಲ್ಸ್. ಅಂದರೆ ಕಾರ್ಬನ್ ಸೈಕಲ್ ಬರುತ್ತೆ, ನೈಟ್ರೋಜನ್ ಸೈಕಲ್ ಬರುತ್ತೆ, ಕೆಲವೊಂದು ಸೈಕಲ್ ಸಲ್ಫರ್ ಸೈಕಲ್ ಬರುತ್ತೆ. ನೋಡ್ತಾ ಹೋಗೋಣ ಈ ಸೈಕಲ್ಗಳನ್ನ. ಓಕೆನಾ? ನೆಕ್ಸ್ಟ್ ಏನಿದೆ? ಜೀವಿ ಪರಿಸರ ಪರಂಪರೆ ಅಥವಾ ಜೀವಿ ಪರಿಸರ ಅಭಿವೃದ್ಧಿ ಅಂತಾರೆ. ಮೀನ್ಸ್ ಎಕೋಲಾಜಿಕಲ್ ಸಕ್ಸೆಷನ್ ಅಂತ ಕರೀತಾರೆ. ಇದನ್ನು ನಾವು ನೋಡ್ತಾ ಹೋಗೋಣ ಅಪ್ಕಮಿಂಗ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಏನಂತ ಇದೆ ಇಲ್ಲಿ? ಉತ್ಪಾದಕತೆ ಇದೆಯಲ್ಲ, ಈ ಉತ್ಪಾದಕತೆಯನ್ನು ನೋಡ್ತಾ ಹೋಗೋಣ. ಉತ್ಪಾದಕತೆ. ಹೌದಾ? ಉತ್ಪಾದಕತೆ ಅಂತಂದ್ರೆ ಏನು ಅಂತಂದ್ರೆ ಶಕ್ತಿಯನ್ನು ಹೀರಿಕೊಂಡು ನೀರು ಅಥವಾ ಖನಿಜಗಳನ್ನು, ನಿರಯವ ವಸ್ತುಗಳು. ನೋಡ್ರಿ, ನೀರು, ಖನಿಜ ಏನು ಅಂತಂದ್ರೆ ಸಿಂಪಲ್ ಕಾಂಪೌಂಡ್ಸ್. ಅಂದರೆ ಸಾಮಾನ್ಯ ಏನಂತ ಅನ್ಬೋದು? ಸಿಂಪಲ್ ಕಾಂಪೌಂಡ್ಸ್. ಇಂಗ್ಲೀಷಲ್ಲಿ ಗೊತ್ತಿರೋ ಕಾರಣ ಇಂಗ್ಲೀಷಲ್ಲಿ ಇರುತ್ತೆ. ಸಿಂಪಲ್ ಕಾಂಪೌಂಡ್ಸ್ ಅಂದರೆ ಈಗ ನೋಡ್ರಿ ನೀರು H2O. ಓಕೆನಾ? ಸಾಮಾನ್ಯ ಸಂಯುಕ್ತಗಳು ಅಂತ ಕರೆಕ್ಟ್. ಸಾಮಾನ್ಯ ಸಂಯುಕ್ತಗಳು. ಈ ಕೆಲವು ಸಾಮಾನ್ಯ ಸಂಯುಕ್ತಗಳೆಲ್ಲ ಬಳಸ್ಕೊಂಡು ಏಕಮಾನ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಉತ್ಪಾದಿಸುವ ಸಾವಯವ ವಸ್ತುವನ್ನು ಉತ್ಪಾದಕತೆ ಅಂತ ಕರೀತಾರೆ. ಹೌದಾ? ಏನಂತ ಅರ್ಥ ನೋಡ್ರಿ. ಶಕ್ತಿಯ ಉತ್ಪಾದನೆ ಯಾವಾಗ? ಒಂದು ಪ್ರದೇಶದಲ್ಲಿ ಒಂದೇ ಏಕಮಾನ ಕಾಲದಲ್ಲಿ ಉತ್ಪಾದನೆ ಆಗತಕ್ಕಂಥದ್ದು. ಒಂದು ವರ್ಷದಲ್ಲಿ ಮೀನ್ಸ್ ಶಕ್ತಿ ಉತ್ಪಾದನೆ ಆಗ್ತೈತೆ ಅಂದರೆ ಈ ಯಾವಾಗ ಉತ್ಪಾದನೆ ಆಗ್ತೈತೆ? ಯಾವ ಪ್ರದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವರ್ಷದಲ್ಲಿ ಅಂತ. ಮೀನ್ಸ್ ಒಂದು ಪ್ರದೇಶದಲ್ಲಿ, ಏಕಮಾನ ಪ್ರದೇಶದಲ್ಲಿ, ಏಕಮಾನ ಕಾಲದಲ್ಲಿ ಶಕ್ತಿಯ ಉತ್ಪಾದನೆಯನ್ನು ನಾವೇನಂತ ಕರಿತೀವಿ? ಉತ್ಪಾದನೆ ಆಗುವ ಸಾವಯವ ವಸ್ತುವನ್ನು ಉತ್ಪಾದಕತೆ ಅಂತ ಕರಿತೇವೆ. ಓಕೆನಾ? ಅಂದರೆ ಏನು?
ನೀರು ಮತ್ತು ಖನಿಜಗಳು ಮತ್ತು ಕೆಲವೊಂದಷ್ಟು ಸಪ್ಲಿಮೆಂಟ್ಸನ್ನು ಬಳಸ್ಕೊಂಡು ಒಂದು ಪ್ರದೇಶದಲ್ಲಿ ಒಂದು ಸೈಮಲ್ಟೇನಿಯಸ್ ಒಂದು ಕಾಲದಲ್ಲಿ ಅದೇ ಸಮಯದಲ್ಲಿ ಉತ್ಪಾದಿಸುವ ಸಾವಯವ ವಸ್ತುವನ್ನು ನಾವೇನಂತ ಕರಿತೀವಿ, ಉತ್ಪಾದಕತೆ ಅಂತ ಕರಿತೇವೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಉತ್ಪಾದಕಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ವರ್ಣಕಗಳ ಸಹಾಯದಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ನಿರಯ ವಸ್ತುಗಳನ್ನು ಸಾವಯವ ವಸ್ತುಗಳಾಗಿ ಪರಿವರ್ತಿಸುತ್ತವೆ. ಅಂದರೆ ಏನು ಅಂತಂದರೆ, ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ವರ್ಣಕಗಳು ಅಂತಂದ್ರೆ ಏನು, ಬಣ್ಣಗಳು ಅಂತ ನೋಡ್ರಿ, ಇಲ್ಲ ಅಂದ್ರೆ ನೀವು ಇಂಗ್ಲೀಷಲ್ಲಿ ಆದರೆ ಪಿಗ್ಮೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ಹಸಿರು ಸಸ್ಯಗಳಲ್ಲಿ ಹಸಿರು ಬಣ್ಣ ಇರಲಿಕ್ಕೆ ಕಾರಣ ಏನು, ಕ್ಲೋರೋಫಿಲ್ ಅಂತ ಕರಿತೀವಿ, ಹೌದಾ? ಕ್ಲೋರೋಫಿಲ್, ಹೌದಾ? ಈ ಒಂದು ಕ್ಲೋರೋಫಿಲ್ಗಳು ಬೆಳಕಿನ ಸಹಾಯದಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ನೀರವ ಶಕ್ತಿಯನ್ನು ನಿರಯವ ಶಕ್ತಿಗಳು ಸಿಂಪಲ್ ಕಾಂಪೌಂಡ್ಸ್ ಅನ್ನು ಸಾವಯವ ಶಕ್ತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಪರಿವರ್ತನೆ ಮಾಡುತ್ತೆ. ಇದರಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಇದೆ, ಇಲ್ಲಿ ನೀರಿದೆ. ಈ ನೀರು ಇಲ್ಲಿಂದ ಬರುತ್ತೆ, ಬೇರಿಂದ ನೀರು ಹೋಗುತ್ತಲ್ವಾ, ಈ ಟೊಮ್ಯಾಟೊ ಅಥವಾ ಕಾವಲು ಜೀವಕೋಶದಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಇವೆರಡರಿಂದ ಮತ್ತೆ ಇಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಎಲ್ಲ ಒಂದು ಕಡೆ ಕಂಬೈನ್ ಆಗಿ ಏನಾಗುತ್ತೆ, ಇಲ್ಲಿ ಇದನ್ನೇನಂತ ಕರೀತಾರೆ, ಗ್ಲೂಕೋಸ್ ಅಂತ ಕರಿತೀವಿ, ಹೌದಾ? ಗ್ಲೂಕೋಸ್ ಏನು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ವಾ, ಈ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ ವಿತ್ ಲಿಬರೇಷನ್ ಆಫ್ ಆಕ್ಸಿಜನ್. ಈ ಆಕ್ಸಿಜನ್ ನಾವು ಗಿಡದಿಂದ ಹೊರಗೆ ಬಿಡುತ್ತೆ ಇದು, ಹೌದಾ? ಇದನ್ನು ನಾವು ಹೀರ್ತೇವೆ. ಮೀನ್ಸ್ ಗಿಡದಿಂದ ಕಾರ್ಬನ್ ಡೈಆಕ್ಸೈಡನ್ನು ಇಂಟೇಕ್ ಒಳಗೆ ತಗೊಂಡು ಇಲ್ಲಿ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾ ಇದೆ ಅಲ್ವಾ? ಓಕೆ. ಉತ್ಪಾದಕತೆಯಲ್ಲಿ 2 ವಿಧಗಳಿದಾವೆ ಅಂತ ನೋಡ್ರಿ. ಉತ್ಪಾದಕತೆಯಲ್ಲಿ 2 ವಿಧಗಳು. ಅದರಲ್ಲಿ ಫಸ್ಟ್ನೇದು ಯಾವುದು, ಪ್ರಾಥಮಿಕ ಉತ್ಪಾದಕತೆ ಅಂತ ಇದೆ. ಪ್ರಾಥಮಿಕ ಉತ್ಪಾದಕತೆ ಏನಿದೆ ಅಂತ ನೋಡ್ರಿ, ಉತ್ಪಾದಕ ಜೀವಿಗಳು ನಿರಯವ ವಸ್ತುಗಳಿಂದ ಸೂರ್ಯನ ಬೆಳಕಿನ ಹೀರಿಕೆಯಿಂದ ತಯಾರಿಸಿದ ಸಾವಯವ ವಸ್ತು. ಓಕೆನಾ? ಅಂದರೆ ಏನು, ಉತ್ಪಾದಕ ಜೀವಿಗಳು ನಿರಯವ ವಸ್ತುಗಳು ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇದೆ ಅಂತ ತಗೊಳ್ರಿ, ಪ್ಲಸ್ ಇಲ್ಲೇನು ಸೂರ್ಯನ ಬೆಳಕಿನಲ್ಲಿ ಅಂತಂದ್ರೆ ಏನು, HV ಅಂತಂದ್ರೆ ಏನು, UV ಅಂತಲೇ ತಗೊಳ್ರಿ. UV ಅಂದರೆ ಏನು, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತ ತಗೊಳ್ರಿ. ಓಕೆನಾ? ವಸ್ತುವಿನ ತಯಾರಿಸಿದ ಅಂದರೆ ನೆಕ್ಸ್ಟ್ ಏನು ಬರುತ್ತೆ, C6H12O6 ಅಂದರೆ ಏನು, ಶುಗರ್ ಫಾರ್ಮೇಷನ್ ಆಗುತ್ತೆ, ಹೌದ್ರಾ? ಗ್ಲೂಕೋಸ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ನಿರಯ ವಸ್ತುಗಳಿಂದ ಅಂದರೆ ಈ ಥರ ನೀರವ ವಸ್ತುಗಳಿಂದ ಸೂರ್ಯನ ಬೆಳಕಿನ ಹೀರಿಕೆಯಿಂದ ಉತ್ಪತ್ತಿಯಾಗುವ ಸಾವಯವ ವಸ್ತುವೇ ಪ್ರಾಥಮಿಕ ಉತ್ಪಾದಕತೆ ಎಂದು ಕರೀತಾರೆ, ಹೌದಾ? ಪ್ರಾಥಮಿಕ ಉತ್ಪಾದಕತೆಯಲ್ಲಿ ಉಸಿರಾಟದ ಪ್ರಕ್ರಿಯೆಯಿಂದ ನಷ್ಟವಾಗಿ ಉಳಿದ ಸಾವಯವ ವಸ್ತು ಅಥವಾ ತಿನ್ನಲು ಲಭ್ಯವಿರುವ ಜೀವರಾಶಿಯಾಗಿ ಉಳಿದಿರುವ ಸಾವಯವಸ್ತುವೇ ನಿವ್ವಳ ಪ್ರಾಥಮಿಕ ಉತ್ಪಾದಕತೆ. ಅಂತಂದರೆ ಇದನ್ನೇನಂತ ಕರೀತಾರೆ ಗೊತ್ತಾ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ. ಏನು ಗೊತ್ತಾ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ, ಈಗ ಒಂದು ಉತ್ಪಾದಕತೆ ಆಗಿದೆ, ಉತ್ಪಾದಕತೆ ಆಗುವಂಥ ಸಮಯದಲ್ಲಿ ಉಸಿರಾಟದ ಪ್ರಕ್ರಿಯೆಯಿಂದ ನಷ್ಟವಾಗಿ ಉಳಿದ ಅಂದರೆ ಒಂದು ಎನರ್ಜಿಯಲ್ಲಿ ಬರ್ತಾ ಇರುತ್ತೆ ಅಲ್ರಿ, ಎನರ್ಜಿ ಮೀನ್ಸ್ ತನ್ನ ಆಹಾರವನ್ನು ತಯಾರಿಸ್ಕೊಳ್ಳುವಾಗ ಉಸಿರಾಟದ ನಷ್ಟದಿಂದ ಉಳಿಯುವಂಥ ಸಾವಯವ ವಸ್ತುಗಳಿರುತ್ತಲ್ವಾ, ಹೌದ್ರಾ? ಇದನ್ನು ಮತ್ತೆ ತಿನ್ನಲು ಲಭ್ಯ ಇರುವ ಜೀವರಾಶಿಯಾಗಿ ಉಳಿದಿರುವ ಅಂದರೆ ಏನು, ಬೇರೆ ಆಹಾರ ಮೀನ್ಸ್ ಬೇರೆ ಆರ್ಗ್ಯಾನಿಸಮ್ಗಳು ತಿನ್ನಲು ಅವಕಾಶವನ್ನು ಮಾಡಿಕೊಟ್ಟಂತಹ ಮೀನ್ಸ್ ಬೇರೆ ಇಲ್ಲಿ ರೆಮಿನೆಂಟ್ ಆಗಿ ಉಳ್ಕೊಂಡು ಬೇರೆ ಆರ್ಗ್ಯಾನಿಸಮ್ಸ್ ಅಥವಾ ಪ್ರಾಣಿಗಳು ತಿನ್ನಲು ಲಭ್ಯ ಇರುವಂತಹ ಜೀವರಾಶಿಯಾಗಿ ಉಳಿದಿರ್ತಕ್ಕಂತಹ ಈ ಸಾವಯವ ವಸ್ತು ಇರುತ್ತಲ್ಲ, ಇದನ್ನೇನಂತ ಕರೀತಾರೆ, ಈ ಉಳಿದಿರ್ತಕ್ಕಂಥದ್ದು ಏನಂತ ಕರೀತಾರೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದನ್ನು ಸ್ವಲ್ಪ 2-3 ಸಲ ಓದಿದ್ರೆ ಗೊತ್ತಾಗೋದು ಇದು, ಓಕೆನಾ? ಉತ್ಪಾದಕ ಜೀವಿಗಳು ಅಂತಂದ್ರೆ ಏನು, ನಿರಯ ವಸ್ತುಗಳು ಸೂರ್ಯನ ಬೆಳಕಿನ ಹೀರಿಕೆಯಿಂದ ತಯಾರಿಸುವಂತಹ ಸಾವಯವ ವಸ್ತುವನ್ನು ನಾವೇನಂತ ಕರಿತೇವೆ, ಪ್ರಾಥಮಿಕ ಉತ್ಪಾದಕತೆ ಅಂತ ಕರಿತೇವೆ. ಈ ಪ್ರಾಥಮಿಕ ಉತ್ಪಾದನೆಯಲ್ಲಿ ಉಸಿರಾಟ ಆಡುವಾಗ ನಷ್ಟ ಆಗುತ್ತಲ್ವ ಒಂದಷ್ಟು ಎನರ್ಜಿ,
ಹೌದಾ? ಕನ್ಸ್ಯೂಮ್ ಮಾಡುವಾಗಲೂ ಒಂದಷ್ಟು ಎನರ್ಜಿ ಮೀನ್ಸ್ ಹೋಗುತ್ತಲ್ವಾ? ಈ ಒಂದು ಟೈಮಲ್ಲಿ ಹೋಗುವಂತಹ ಮೀನ್ಸ್ ಇಷ್ಟು ನೋಡ್ರಿ, ಉಸಿರಾಟ ಆಡುವಾಗಲೂ ಅದೇ ಶಕ್ತಿ ಬೇಕಾಗುತ್ತಲ್ವಾ? ಈ ಶಕ್ತಿ ನಾವು ಪಡೆದಂಥ ಶಕ್ತಿಯಲ್ಲಿ ಕೆಲವೊಂದಷ್ಟು ಕಳ್ಕೊಂತೀವಲ್ಲ, ಇದನ್ನು ನಾವೇನಂತ ಕರಿತೀವಿ? ನಿವ್ವಳ ಪ್ರಾಥಮಿಕ ಉತ್ಪಾದಕತೆ ಅಂತ ಕರಿತೀವಿ. ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಓಕೆನಾ? ನೆಕ್ಸ್ಟ್ ನೋಡ್ರಿ, ದ್ವಿತೀಯ ಉತ್ಪಾದಕತೆ ಅಂತಿದೆ. ದ್ವಿತೀಯ ಉತ್ಪಾದಕತೆ ಅಂದ್ರೆ ಏನು ಅಂದರೆ, ಉಪಭೋಗಿಗಳು ಉತ್ಪಾದಕ ಜೀವಿಯ ಆಹಾರದ ರಾಸಾಯನಿಕ ಶಕ್ತಿಯನ್ನು ತಮ್ಮ ಸಂಶ್ಲೇಷಿತ ಜೈವಿಕ ರಾಶಿಯಾಗಿ ತಯಾರಿಸಿಕೊಳ್ಳುವುದು. ಅಂದರೆ ನೋಡ್ರಿ, ಇದು ಸ್ವಲ್ಪ ಕ್ಲಮ್ಸಿ ಆಗಿದೆ. ಉಪಭೋಗಿಗಳು ಉತ್ಪಾದಕ ಜೀವಿಯ ಆಹಾರದ ರಾಸಾಯನಿಕ ಶಕ್ತಿಯನ್ನು ತಮ್ಮ ಸಂಶ್ಲೇಷಿತ, ಏನು ಗೊತ್ತಾ? ಈಗ ಒಂದು ಸಸ್ಯ ಇದೆ, ಸಸ್ಯ ಏನು ತಯಾರಿಸ್ಕೊಂಡಿದೆ? C6H12O6 ಮೀನ್ಸ್ ಒಂದು ಕಾಂಪೌಂಡ್ ತನ್ನ ಆಹಾರವನ್ನು ತಯಾರಿಸ್ಕೊಂಡಿದೆ. ಇದನ್ನು ಏನು ಒಂದು ಮೇಕೆ ತಿನ್ನುತ್ತೆ, ಹೌದಾ? ಮೇಕೆ ತಿಂದು ತನಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ ಅನ್ನಾಗಿ ಮಾಡ್ಕೊಳ್ಳುತ್ತೆ. ತನಗೆ ಬೇಕಾದಂಥ ಶಕ್ತಿಯ ಉತ್ಪಾದನೆ ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ತನ್ನ ಆಹಾರವನ್ನು ಶಕ್ತಿ ಉತ್ಪಾದನೆಗೆ ಸಾವಯವ ಶಕ್ತಿನ ತಾನೇ ಅವರು ಅದರಲ್ಲೂ ಉತ್ಪಾದನೆ ಆಗೋದು. ಏನೋ ಒಂದು ಶಕ್ತಿ ಉತ್ಪಾದನೆ ನೋಡ್ರಿ, ಇಲ್ಲಿಂದ ಇದು ಏನು ಗ್ಲೂಕೋಸ್ ಇತ್ತು, ಈ ಒಂದು ಸಾವಯವ ಪದಾರ್ಥ ಅಥವಾ ಸಾವಯವ ಈ ಒಂದು ವಸ್ತು ತಿಂದಂತಹ ಒಂದು ಉಪಭೋಗಿ ತನ್ನದೇ ಆದಂತಹ ಒಂದು ಸಾವಯವ ವಸ್ತುವನ್ನು ರೆಡಿ ಮಾಡ್ಕೊಳ್ಳುತ್ತಲ್ವಾ? ಇದನ್ನು ನಾವೇನಂತ ಕರಿತೀವಿ? ದ್ವಿತೀಯ ಉತ್ಪಾದಕತೆ ಅಂತ ಕರಿತೀವಿ. ಹೌದ್ರಾ? ಇಲ್ಲೇನೋ ಪ್ರಾಡಕ್ಟ್ ಇರುತ್ತೆ, ಸಾವಯವ ಪದಾರ್ಥ ಮೀನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್, ಇಲ್ಲೇನೋ ಬೇರೆ ಇರುತ್ತೆ. ಅದನ್ನು ತಿಂದಂತಹ ಇನ್ನೊಂದು ಪ್ರಾಣಿ ತನ್ನ ದೇಹಕ್ಕೆ ಬೇಕಾದಂತಹ ಒಂದು ಸಾವಯವ ಪದಾರ್ಥವನ್ನು ತಯಾರಿಸಿಕೊಳ್ಳುವಂಥ ಶಕ್ತಿ ಇರುತ್ತಲ್ಲ, ಅದನ್ನೇನಂತ ಕರಿತೀವಿ ನಾವು? ದ್ವಿತೀಯ ಉತ್ಪಾದಕತೆ ಅಂತ ಕರಿತೇವೆ. ಓಕೆನಾ? ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು. ಓಕೆ, ಇಲ್ಲಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದಷ್ಟು ಅಂಶಗಳಿದ್ದಾವೆ. ಯಾವ್ಯಾವು ಅಂತಂದರೆ ನೋಡ್ರಿ, ನಾವು ಉತ್ಪಾದಕ ಜೀವಿಗಳ ಬೆಳವಣಿಗೆ ದರ ಅಂತಲೂ ಕರಿಬಹುದು. ಅಂತಂದ್ರೆ ಏನು? ನಾವು ಉತ್ಪಾದನೆಯನ್ನು ಉತ್ಪಾದಕ ಜೀವಿಗಳ ಮೀನ್ಸ್ ಇದು ಡೆವಲಪ್ಮೆಂಟ್ ರೇಟ್ ಅಂತ ಕರಿತೀವಿ, ಹೌದಾ? ಇಲ್ಲೇನು ಗೊತ್ತಾ? ಉತ್ಪಾದಕ ಜೀವಿಗಳ ಬೆಳವಣಿಗೆ ದರ ಅಂತಲೂ ಕರಿತೇವೆ. ಇದರಲ್ಲಿ ಮೇನ್ ಏನು ಬೇಕು? ಉತ್ಪಾದನೆ ಪ್ರಭಾವ ಬೀರಕ ಅಂಶಗಳು ಯಾವುವು ಅಂತಂದ್ರೆ, ಮೊದಲನೇದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಇಲ್ಲ ಅಂತಂದರೆ ಫೋಟೋಸಿಂಥಸಿಸ್ ಆಗೋದಿಲ್ಲ ರೀ, ಹೌದಾ? ನೋಡ್ರಿ, ಇದು 30ರಿಂದ 35 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗರಿಷ್ಠವಾಗಿ ಇಷ್ಟಿದ್ರೆ ಸಾಕು ರೀ, ಫೋಟೋಸಿಂಥಸಿಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಆದರೆ ಏನಾಗುತ್ತೆ? ಸ್ಟೊಮ್ಯಾಟಲ್ ಬ್ಲಾಸ್ಟ್ ಆಗುತ್ತೆ. ಮೀನ್ಸ್ ಈ ಕಾವಲು ಜೀವಕೋಶಗಳು ಸುಟ್ಟೋಗ್ತವೆ. ಓಕೆನಾ? ನೀರು ಆರ್ದ್ರತೆ ಅಂತದೆ. ನೀರು ಭೂಸಸ್ಯಗಳಲ್ಲಿ ಎಷ್ಟಿರಬೇಕು? 500 ಗ್ರಾಮ್ ಪರ್ ಲೀಟರ್, 500 ಗ್ರಾಮ್ ನೀರು ಪರ್ ಗ್ರಾಮ್ ಗ್ಲೂಕೋಸ್. ಅಂದರೆ ಏನು ಗೊತ್ತಾ? 500 ಗ್ರಾಮ್ ನೀರು ಬೇಕು 1 ಗ್ರಾಮ್ ಗ್ಲೂಕೋಸ್ ಆಗಲಿಕ್ಕೆ. ಅರ್ಥ ಆಯ್ತಾ? ಅರ್ಥ ಆಗಿದೆ ಅನ್ಕೊಂತೀನಿ. ಇದು ಯಾವಕ್ಕೆ ಹೇಳ್ತಾ ಇದ್ದಾರೆ ಅಂದರೆ C3 ಸೈಕಲ್ ಅಂತ ಬರುತ್ತೆ ರೀ. ಇದನ್ನ ಕ್ಯಾಲ್ವಿನ್ ಸೈಕಲ್ ಅಂತಾನು ಕರೀತಾರೆ. ಈ ಕ್ಯಾಲ್ವಿನ್ ಸೈಕಲ್ ಅಲ್ಲಿ ಇರ್ತಕ್ಕಂತಹ ಏನು ಆರ್ಗ್ಯಾನಿಸಮ್ಸ್ ಸಸ್ಯಗಳಿದಾವೆ 90% ಭೂಮಿ ಮೇಲಿದ್ದಾವೆ. ಅದಕ್ಕೆ ನಾವು ಜನರಲ್ ಆಗಿ ಇಲ್ಲಿ ಏನು ಕೊಡ್ತಾರೆ? ಭೂ ಸಸ್ಯಗಳು ಆಲ್ಮೋಸ್ಟ್ ಕ್ಯಾಲ್ವಿನ್ ಸೈಕಲ್ಲೇ ಬರುತ್ತೆ. ಅದರಲ್ಲಿ ಎಷ್ಟು 1 ಗ್ರಾಮ್ ಗ್ಲೂಕೋಸನ್ನು ರೆಡಿ ಮಾಡಲಿಕ್ಕೆ ಎಷ್ಟು ಬೇಕು? 500 ಗ್ರಾಮ್ ನೀರು ಬೇಕು ಅಂತ ಹೇಳಿದ್ದಾರೆ ಸಂಶ್ಲೇಷಣೆಗೆ. ಓಕೆನಾ? ಆದರೆ C4 ಮತ್ತು ಕ್ಯಾಮ್ ಸಸ್ಯಗಳಿಗೆ ಸ್ವಲ್ಪ ಕಡಿಮೆ ನೀರು ಅವಶ್ಯಕತೆ ಇರುತ್ತೆ. ಅಂತಂದರೆ ಇದು ಝೀರೋಫೈಟ್ಸ್ ಅಂತ ಕರೀತಾರೆ. ಕೆಲವೊಂದಷ್ಟು ಝೀರೋಫೈಟ್ಸ್ ಅಂದರೆ ಏನು ಗೊತ್ತಾ? ಮರುಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ಸಸ್ಯವರ್ಗವನ್ನು ಝೀರೋಫೈಟ್ಸ್ ಅಂತ ಕರಿತೀವಿ. ಇಲ್ಲಿ C4 ಸೈಕಲ್ C4 ಸೈಕಲ್ ಬರುತ್ತೆ. ಓಕೆನಾ? ಇನ್ನೊಂದು ಕ್ರಾಸಿಲೂಷಿಯನ್ ಅಸಿಡಿಕ್ ಮಾಲ್ ನ್ಯೂಟ್ರಿಷನ್ ಅಂತ ಬರುತ್ತೆ, CIM ಅಂದರೆ. ಅದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟು ಪೋಷಕಾಂಶಗಳು. ಏನೆಲ್ಲ ಪೋಷಕಾಂಶಗಳು ಇದ್ದರೆ ಆಹಾರವನ್ನು ತಯಾರಿಸ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ ಅಂತಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇತ್ಯಾದಿ ಪೋಷಕಾಂಶಗಳ ಲಭ್ಯತೆ ಇದ್ದರೆ ಅಲ್ಲಿ ಆಹಾರವನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಏನಿದೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿದಂತೆ ದ್ಯುತಿ ಸಂಶ್ಲೇಷಣ ದರ ಹೆಚ್ಚುತ್ತದೆ, ಹಾಗಾಗಿ ಉತ್ಪಾದಕತೆ ಹೆಚ್ಚುತ್ತದೆ. ಅಂದರೆ ಏನು ಗೊತ್ತಾ?
ಎಷ್ಟಿದೆ ಈಗ ಪ್ರೆಸೆಂಟು ಗ್ಲೋಬಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಅಂದರೆ 0.02% ಇದೆ ರೀ, <0.02 ಆರ್ 0.03 ಇದೆ ಇಲ್ಲಿ. ಓಕೆನಾ, ಇಷ್ಟೇ ಇರತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇದಕ್ಕಿಂತ ಹೆಚ್ಚಾದಂತೆಲ್ಲ ಏನಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಇದು 0.3 ಇದ್ದಿದ್ದು ಅಷ್ಟೇ ಇರಲಿಕ್ಕೆ ಪ್ರಯತ್ನ ಪಡಬೇಕು. ವಾತಾವರಣದಲ್ಲಿ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತಾ ಹೋದರೆ ಫೋಟೋಸಿಂಥಸಿಸ್ ರೇಟ್ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಫೋಟೋಸಿಂಥಸಿಸ್ ರೇಟ್ ಹೆಚ್ಚುತ್ತಾ ಹೋದರೆ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಂತ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂತೆಲ್ಲ ಗಿಡಗಳಿಗೂ ಉಪಯೋಗ ಆಗುತ್ತೆ. ಬರ್ತಾ ಬರ್ತಾ ಗಿಡಗಳಿಗೂ ಸಹ ಮಾರಕ ಆಗುವಂತಹ ಸಮಯ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಅತಿಯಾದ ಬಿಸಿಲುಗಳು ಟ್ರ್ಯಾಪ್ ಆದರೆ ಕಾರ್ಬನ್ ಡೈಆಕ್ಸೈಡಿಂದ ಗಿಡಗಳು ಭಾಳ ದಿವಸ ಬದುಕಲ್ಲ ರೀ. ಓಕೆನಾ, ಗ್ಲೋಬಲ್ ವಾರ್ಮಿಂಗಿಂದ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಇಲ್ಲೊಂದು ಟಾಪಿಕ್ ಇದೆ ನೋಡಿ, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮತ್ತು ಪರಿಸರ ವಿಜ್ಞಾನ ಅಂತ ಇದೆ. ಇದನ್ನು ನೋಡ್ತಾ ಹೋಗ್ರಿ. ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈ ಆಕ್ಸೈಡನ್ನು ಬಳಸಿ ಸಾಮಾನ್ಯವಾಗಿ ಹಸಿರು ಸಸ್ಯಗಳು ಸಾವಯವ ವಸ್ತುವನ್ನು ತಯಾರಿಸುವ ಪ್ರಕ್ರಿಯೆ ಅಂತ ಇದೆ. ಮೀನ್ಸ್ ಏನು, ಸೂರ್ಯನ ಬೆಳಕು, ನೀರು, ಇಂಗಾಲ ಡೈಆಕ್ಸೈಡನ್ನು ಬಳಸಿಕೊಂಡು ಸಾಮಾನ್ಯವಾಗಿ ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು ಸಾವಯವ ಪದಾರ್ಥವನ್ನು ತಯಾರಿಸಿಕೊಳ್ಳುತ್ತವೆ. ಸಾವಯವ ವಸ್ತುವನ್ನು ಈ ಹಸಿರು ಸಸ್ಯಗಳೇ ಯಾಕೆ ಮೀನ್ಸ್ ಹಸಿರು ಸಸ್ಯಗಳು ಅಂತಂದರೆ ಜಾಸ್ತಿ ಅದರಲ್ಲಿ ಇರ್ತಕ್ಕಂಥ ಪಿಗ್ಮೆಂಟ್ ಯಾವುದು? ಹಸಿರು ಸಸ್ಯಗಳಲ್ಲಿ ಇರ್ತಕ್ಕಂಥ ಪಿಗ್ಮೆಂಟ್ ಅಂದರೆ ವರ್ಣಕ ಯಾವುದು ಅಂದರೆ ಕ್ಲೋರೋಫಿಲ್ ಅಂತ ಇರುತ್ತೆ ರೀ. ಆ ಕ್ಲೋರೋಫಿಲ್ಲು ತನ್ನ ಆಹಾರ ಮೀನ್ಸ್ ಹಸಿರು ಸಸ್ಯಗಳಿಗೆ ಹಸಿರು ಮೀನ್ಸ್ ಎಲೆ ಹಸಿರು ಇರ್ಲಿಕ್ಕೆ ಕಾರಣ. ಇನ್ನೊಂದು ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ ಅಂತಂದರೆ ಯಾವ ಭಾಗ ಮೀನ್ಸ್ ಗಿಡದ ಯಾವ ಭಾಗ ಹಸಿರಿರುತ್ತೆ, ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುತ್ತಲ್ಲ ಅಲ್ಲಿ ಮಾತ್ರ ಫೋಟೋಸಿಂಥಸಿಸ್ ಆಗುತ್ತೆ. ಅಂದರೆ ಗಿಡದ ಹಸಿರು ಭಾಗ ಯಾವುದು? ಎಲೆ ಯಾವಾಗ? ಎಲೆ ಯಾವಾಗಲೂ ಹಸಿರಾಗಿರುತ್ತೆ. ಸೊ ಫೋಟೋಸಿಂಥಸಿಸ್ ನಡೆಯೋದು ಎಲೆಯಲ್ಲಿ ಮಾತ್ರ. ಓಕೆನಾ? ಸೊ ಏನಾಗುತ್ತೆ ಇಲ್ಲಿ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಎಮಿಷನ್ ಆಗುತ್ತೆ. ಹೌದಾ? ಇಂಗಾಲದ ಡೈಆಕ್ಸೈಡನ್ನು ಇಂಟೇಕ್ ಮಾಡ್ಕೊಂಡು ಆಮ್ಲಜನಕವನ್ನು ಹೊರಹಾಕತ್ತೆ. ಇಲ್ಲಿ ಬಿಡುಗಡೆಯಾಗುವ ಆಮ್ಲಜನಕವು ನೀರಿನ ಅಣುವಿನ ಉತ್ಕರ್ಷಣೆ ಆಕ್ಸಿಡೇಷನ್ನಿಂದ ಬಿಡುಗಡೆಯಾಗುತ್ತದೆ. ಈ ರಿಯಾಕ್ಷನ್ ಏನಿಂದ ಕರಿತೀವಲ್ರಿ, ಇದು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ರೀ. ಓಕೆನಾ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆನಾ? ಈ ದ್ಯುತಿ ಸಂಶ್ಲೇಷಣ ಆಧಾರಿತ ಸಸ್ಯಗಳನ್ನು C3 ಸಸ್ಯಗಳು, C4 ಸಸ್ಯಗಳು ಮತ್ತು ಕ್ರಾಸಲೂಸಿಯಸ್ ಆಮ್ಲೀಯ ಚಯಾಪಚಯ ಕ್ರಿಯೆ ಸಸ್ಯಗಳೆಂದು ವಿಭಾಗಿಸಬಹುದು. ನೋಡ್ರಿ, C3 ಸೈಕಲ್, C4 ಸೈಕಲ್, ಕ್ಯಾಮ್ ಸೈಕಲ್, ಈ 3 ಸೈಕಲ್ ಇದ್ದಾವೆ. ಈ 3 ಸೈಕಲನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಈ ಕ್ಲಾಸಲ್ಲಿ ಏನೇನಿದೆ ಅಂತ ಈ ಕ್ಲಾಸಲ್ಲಿ ಇರ್ತಕ್ಕಂಥ PPTನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ C3 ಸೈಕಲ್ಲು, C4 ಸೈಕಲ್ಲು, ಕ್ಯಾಮ್ ಇದನ್ನು 3 ಯಾವ ರೀತಿ ಸಾವಯವ ಪದಾರ್ಥವನ್ನು ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪಾದನೆ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಇಲ್ಲಿ ನೆಕ್ಸ್ಟ್ ಏನು, ಉತ್ಪಾದಕತೆಯ ವಿಘಟನೆ ಪ್ರಕ್ರಿಯೆಗಳು. ಓಕೆನಾ? ಈ ವಿಘಟನೆ ಹೇಗಾಗುತ್ತೆ ನೋಡ್ರಿ, ಪರಪೋಷಕಗಳಲ್ಲಾಗುವ ವಿಘಟನೆ ಪ್ರಕ್ರಿಯೆಯನ್ನು ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ರೂಪುಗೊಂಡ ಕಾರ್ಬೋಹೈಡ್ರೇಟ್ ಜೀವಿಗಳ ಜೀವಕೋಶದಲ್ಲಿ ವಿಘಟನೆಯಾಗುವ ಪ್ರಕ್ರಿಯೆಯನ್ನು ಅಪಚಯ ಅಂತ ಕರೀತಾರೆ. ಅಂತ ಜನರಲ್ ಆಗಿ ಹೇಳ್ತೀನಿ ನೋಡ್ರಿ. ಅಪಚಯ ಅಂತಂದರೆ ಏನು ಅಂತಂದರೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇರ್ತದೆ. ಕಾಂಪ್ಲೆಕ್ಸ್ ಅಂದರೆ ಏನು, ಸಂಕೀರ್ಣ ಸಂಯುಕ್ತಗಳಿರ್ತಾವಲ್ಲ, ಈ ಸಂಕೀರ್ಣ ಸಂಯುಕ್ತಗಳು ಸರಳ ಸಂಯುಕ್ತಗಳಾಗಿ ವಿಘಟನೆ ಹೊಂದುತ್ತೆ. ಮೀನ್ಸ್ ತುಂಡು ಆಗ್ತಾ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಅಪಚಯ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ರಿ ಏನಿದೆ, ಪರಪೋಷಕಗಳಲ್ಲಾಗುವ ವಿಘಟನೆ ಪ್ರಕ್ರಿಯೆಯನ್ನು ಮೀನ್ಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ರೂಪುಗೊಂಡ ಕಾರ್ಬೋಹೈಡ್ರೇಟನ್ನು ಜೀವಿಗಳ ಜೀವಕೋಶದಲ್ಲಿ ವಿಘಟನೆಗೊಳ್ಳುವ ಪ್ರಕ್ರಿಯೆಯನ್ನು ಅಪಚಯ ಅಂತ ಕರಿತೇವೆ. ಮೀನ್ಸ್ ಈಗ ಸಾವಯವ ವಸ್ತು ಏನೋ ರೆಡಿ ಆಗಿರುತ್ತೆ ರೀ, ಆ ಸಾವಯವ ವಸ್ತು ಜೀವಕೋಶಗಳಿಗೆ ರೀಚ್ ಆಗಬೇಕಲ್ವಾ.
ಎನರ್ಜಿ ಏನೋ ಫಾರ್ಮ್ ಆಗಿರುತ್ತೆ, ಎಲ್ಲ ಸೆಲ್ಗೂ ರೀಚ್ ಆಗಬೇಕಲ್ಲ. ಆ ರೀಚ್ ಆಗಬೇಕಂದಾಗ ಯಾವ ರೀತಿ ಇರ್ತಕ್ಕಂಥ ಕಾಂಪ್ಲೆಕ್ಸ್ ಇರೋಕ್ಕಂತ ಡೈರೆಕ್ಟಾಗಿ ಹೋಗಿ ಸೇರಲ್ಲ ರೀ. ಹೌದಾ? ಸರಳ ಮೀನ್ಸ್ ಸಿಂಪಲ್ ಕಾಂಪೌಂಡ್ಸ್ ಆಗಿ ಇದು ಸೆಲ್ಗಳಿಗೆ ಬರುತ್ತೆ, ಜೀವಕೋಶಗಳಿಗೆ ಬಂದು ಸೇರುತ್ತೆ ಶಕ್ತಿ. ಓಕೆನಾ? ಅದನ್ನು ಏನಂತ ಕರಿತೀವಿ? ಕೆಟಬಾಲಿಸಮ್ ಅಂತ ಕರಿತೇವೆ, ಅಥವಾ ಅಪಚಯ ಕ್ರಿಯೆ ಅಂತ ಕರಿತೇವೆ. ಇದರಲ್ಲಿ ಎಷ್ಟು ಟೈಪ್ ಇದ್ದಾವೆ? 3 ವಿಧ ಇದ್ದಾವೆ. ಯಾವ್ಯಾವು? ಆಮ್ಲಜನಕ ಸಹಿತ ಉಸಿರಾಟ ಮೀನ್ಸ್ ಏರೋಬಿಕ್ ರೆಸ್ಪಿರೇಷನ್. ವಿಘಟನೆ ಆಗ್ಲಿಕ್ಕೆ ಯಾವ್ಯಾವ ರೀತಿ ಇದೆ? ಏರೋಬಿಕ್ ರೆಸ್ಪಿರೇಷನ್, ಎನರೋಬಿಕ್ ರೆಸ್ಪಿರೇಷನ್ ಮತ್ತು ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಅಂತ ಕರೀತಾರೆ. ಇವೇನೇನಂತ ನೋಡ್ತಾ ಹೋಗೋಣ. ನೋಡಿ, ಆಮ್ಲಜನಕ ಸಹಿತ ಉಸಿರಾಟ. ಇಲ್ಲಿ ಏನಾಗುತ್ತೆ ಅಂತಂದರೆ, ದ್ಯುತಿಸಂಶ್ಲೇಷಣೆಯಿಂದ ಉತ್ಪತ್ತಿಗೊಂಡ ಈ ಒಂದು ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟನ್ನು ನಾವು ಗ್ಲೂಕೋಸ್ ಅಂತ ಕರಿತೀವಿ, ಕಾರ್ಬೋಹೈಡ್ರೇಟು. ಓಕೆನಾ? ಕಾರ್ಬೋಹೈಡ್ರೇಟ್ ಇಂಗಾಲ, ನೀರು ಮತ್ತು ಕೋಶಗಳ ಕೆಲವು ಅವಶ್ಯಕ ವಸ್ತುಗಳಾಗಿ ವಿಘಟನೆಗೊಳ್ಳುತ್ತದೆ ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ. ಅಂದರೆ ಏನಾಗುತ್ತೆ ನೋಡ್ರಿ, ಈ ಒಂದು ಕಾಂಪೌಂಡ್ ಇರುತ್ತೆ, C6H12O6 ಇರುತ್ತೆ. ಇದು ಏನಾದರೂ ನಾವು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆನಾ? ಇದು ಹಿರಿಯ ರಿಯಾಕ್ಷನ್ ಇರುತ್ತೆ. ಈ ಒಂದು ಗ್ಲೂಕೋಸು ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್, ನೀರು ಸಪ್ರೇಟ್ ಆಗುತ್ತೆ, ಪ್ಲಸ್ ಒಂದಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಉಸಿರಾಟದ ಆಮ್ಲಜನಕ ಬಳಕೆಯಾಗುವುದರಿಂದ ಇದು ಆಮ್ಲಜನಕ ಸಹಿತ ಉಸಿರಾಟ. ಓಕೆನಾ? ಉನ್ನತ ಸಸ್ಯಗಳು ಅಂದರೆ ಏನು ಗೊತ್ತಾ? ಈ ಉಸಿರಾಟದ ಆಮ್ಲಜನಕ ಅಂದ್ರೇನು? ಈ ಒಂದು ನಾವು ಇನ್ಹೇಲ್ ಮಾಡುವಂಥ ಆಮ್ಲಜನಕ ಈ ಒಂದು ರಿಯಾಕ್ಷನಲ್ಲಿ ಇಂಟರ್ಫಿಯರ್ ಇದೆ ಅಲ್ವಾ? ಎಲ್ಲಿದೆ? ಇಲ್ಲಿದೆ ನೋಡ್ರಿ, ಗ್ಲೂಕೋಸಲ್ಲಿ ಆಕ್ಸಿಜನ್ ಇರುತ್ತೆ. ಹೌದಾ? ಸೊ ಹಿಂಗಾಗಿ ನಾವೇನಂತ ಕರಿತೀವಿ? ಇದನ್ನು ನಾವು ಆಮ್ಲಜನಕ ಸಹಿತ ಉಸಿರಾಟ ಅಂತ ಕರಿತೇವೆ. ಓಕೆನಾ? ಉನ್ನತ ಸಸ್ಯಗಳು, ಪ್ರಾಣಿಗಳಲ್ಲಿ ಮತ್ತು ಬಹುತೇಕ ಜೀವರಾಶಿಯ ಕೋಶಗಳಲ್ಲಿ ಇದೇ ರೀತಿ ಪ್ರಕ್ರಿಯೆ ನಡೀತದೆ. ಉನ್ನತ ಅಂತಂದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಹೈಯರ್ ಆರ್ಗ್ಯಾನಿಸಮ್ಸ್ ಯಾವ್ಯಾವು ಅಂತಂದರೆ, ಈ ಭೂಮಿ ಮೇಲೆ ವಾಸಿಸ್ತಕ್ಕಂತಹ ಒಂದಷ್ಟು ಎವಾಲ್ವ್ಡ್ ಆಗಿರ್ತಕ್ಕಂಥ ಜೀವಿಗಳು ಮತ್ತು ನೀರಿನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಎವಾಲ್ವ್ಡ್ ಆಗಿರ್ತಕ್ಕಂಥ ಜೀವಿಗಳು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ. ಇಲ್ಲೇನಾಗಿದೆ ಅಂತಂದರೆ ನೋಡ್ರಿ, ಪೂತಿ ಭಕ್ಷಕ ಅಂತ ಇದೆ. ಪೂತಿ ಭಕ್ಷಕ ಅಂದರೆ ಏನು? ಸ್ಯಾಪ್ರೋಫೇಗಸ್ ಅಂದರೆ ಕೊಳೆತ ಪದಾರ್ಥ ತಿನ್ನುವ ಜೀವಿಗಳಲ್ಲಿ ಅಥವಾ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾಗಳಲ್ಲಿ ಸಾವಯವ ಪದಾರ್ಥ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ಬಳಸಲ್ಪಡದೆ ನಿರಯವ ಪದಾರ್ಥವಾಗಿ ಪರಿವರ್ತಿತಗೊಳ್ಳುತ್ತದೆ. ಅಂತಂದರೆ ಏನು ಅಂತಂದರೆ, ಕೆಲವೊಂದಷ್ಟು ಡೆಡ್ ಆ್ಯಂಡ್ ಡಿಕ್ಯಾಯ್ಡ್ ಆರ್ಗ್ಯಾನಿಸಮ್ಸ್ ಇರ್ತಾವಲ್ರಿ. ಅಂದ್ರೇನು? ಕೊಳೆತ ಅಥವಾ ಸತ್ತಿರ್ತಕ್ಕಂಥ ಯಾವುದೋ ಒಂದು ಜೀವಿ ಇರುತ್ತೆ. ಆ ಜೀವಿಯಲ್ಲಿ ಇರ್ತಕ್ಕಂತಹ ಸಾವಯವ ವಸ್ತುಗಳಿರ್ತಾವಲ್ಲ, ಈ ಸಾವಯವ ವಸ್ತುಗಳನ್ನು ಈ ಒಂದು ಶಿಲೀಂಧ್ರಗಳು, ಪ್ರೋಟೋಜೋವಾಗಳು ಅವು ಯಾವ ರೀತಿ ಕನ್ವರ್ಟ್ ಮಾಡ್ತವೆ, ನಿರವಯವ ವಸ್ತುವಾಗಿ ತಿಂದು ನಿರವಯವ ವಸ್ತುಗಳನ್ನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಪರಿವರ್ತನೆ ಮಾಡುತ್ತೆ. ಇದನ್ನೇನಂತ ಕರಿತೇವೆ? ಆಮ್ಲಜನಕ ರಹಿತ ಉಸಿರಾಟದಲ್ಲಿ ನಡೆತಕ್ಕಂಥ ವಿಘಟನೆ ಕ್ರಿಯೆ ಅಂತ ಕರೀತಾರೆ. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಆಮ್ಲಜನಕವನ್ನು ಬಳಸ್ಕೊಳ್ಳೋದಿಲ್ಲ. ಅಂತಂದರೆ ಏನಾಗುತ್ತೆ? ಆಮ್ಲಜನಕ ಇಲ್ಲದೆ ಇರೋ ಕಾರಣ ಅಂದರೆ ಇಲ್ಲ, ಸ್ಮೆಲ್ ಯಾವ್ದು ಬರ್ತಿರುತ್ತಲ್ಲ, ಕೆಟ್ಟದಾಗಿ ಬರ್ತಾ ಇದೆ ಸ್ಮೆಲ್ಲು ಅಂತಂದರೆ ಜನರಲ್ ಆಗಿ ಅಲ್ಲಿ ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಕಾರ್ಬನ್ ಒಂದೇ ಇರುತ್ತೆ. ಸೊ ಕಾರ್ಬನ್ನು ಮತ್ತು ಕೆಲವೊಂದಷ್ಟು ಸಂಯುಕ್ತಗಳಲ್ಲಿ ರಿಯಾಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡ್ರಿ, ಉದಾಹರಣೆ ನೋಡ್ರಿ, ಇಲ್ಲಿದೆ ಮೀಥೇನ್. ಬ್ಯಾಕ್ಟೀರಿಯಾ ಸಾವಯವ ಪದಾರ್ಥಗಳನ್ನು ಆಮ್ಲಜನಕ ಬಳಸದೆ ವಿಘಟಿಸಿ ಮೀಥೇನನ್ನು ಬಿಡುಗಡೆ ಮಾಡುತ್ತವೆ. ಅಂದರೆ ಏನಾಗಿರುತ್ತೆ? ಇಲ್ಲಿ ನೋಡ್ರಿ, C6H12O6 ಇರುತ್ತಲ್ವಾ, ಇದು ಏನು ರಿಯಾಕ್ಟ್ ಆದಾಗ ಏನಾಗುತ್ತೆ? ಡೈರೆಕ್ಟ್ ರಿಯಾಕ್ಟ್ ಆದಾಗ ವಿಘಟನೆ ಆಗಿ ಎನ್ಸೈಮ್ಸ್ ಏನಾದ್ರು ಬರ್ತಾವಲ್ಲ, ಡೈರೆಕ್ಟ್ ಏನಾಗುತ್ತೆ ಅಂದರೆ CH4 ಆಗುತ್ತೆ. ಮೀನ್ಸ್ ಮೀಥೇನ್ ಗ್ಯಾಸ್ ಬರುತ್ತೆ. ಮೀಥೇನ್ ಗ್ಯಾಸ್ ಇಸ್ ಹೈಲಿ ಫ್ಲೇಮಬಲ್ ಗ್ಯಾಸ್. ಬೆಂಕಿ ಹತ್ತಿದ್ರೆ ಹತ್ತುತ್ತೆ.
ಓಕೆನಾ. ಇಲ್ಲಿ ಈ ರೀತಿ ರಿಯಾಕ್ಷನ್ ಆಗುತ್ತೆ ನೋಡ್ರಿ. ಇಲ್ಲಿ ಏನಿರುತ್ತೆ, C6H12O6 ಒಂದು ಫಾರ್ಮ್ ಇತ್ತು ಅಂತಂದರೆ ಎನ್ಸೈಮ್ ರಿಯಾಕ್ಷನ್ ಆದಾಗ ಇಲ್ಲಿ ನೋಡಿ ಎನ್ಸೈಮ್ ಅಂತ ಬರ್ಕೊಳ್ಳಿ. ಇಲ್ಲ ಸೂಕ್ಷ್ಮ ಜೀವಿಗಳು, ಈ ಸೂಕ್ಷ್ಮ ಜೀವಿಗಳ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಜನರಲ್ ಆಗಿ ಮೀಥೇನನ್ನು ಫಾರ್ಮ್ ಮಾಡುತ್ತೆ. ಸಾರಿ, CH4 ಅಷ್ಟೇ ಮೀಥೇನ್. ಓಕೆನಾ. ಹುದುಗುವಿಕೆ ಅಂತ ಇದೆ. ಈ ಹುದುಗುವಿಕೆಯನ್ನು ನೋಡ್ರಿ. ಹುದುಗುವಿಕೆ ಅಂತಂದ್ರೆ ಫರ್ಮೆಂಟೇಷನ್ ಅಂತ ಕರಿತೀವಿ. ಶಿಲೀಂಧ್ರಗಳಲ್ಲಿ ಈ ಪ್ರಕ್ರಿಯೆ ಸಾಮಾನ್ಯ. ಶಿಲೀಂಧ್ರಗಳು ಸಾವಯವ ಪದಾರ್ಥಗಳಾದ ಪಿಷ್ಟ, ಶರ್ಕರಗಳನ್ನು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಅಂದರೆ ಏನು ಅಂತಂದರೆ, ಇಲ್ಲಿ ಶರ್ಕರ ಬಿಡ್ರಿ, ಸಕ್ಕರೆನ ಏನು ಗೊತ್ತಾ, ಈ ಶುಗರ್ಸು, ಫ್ಯಾಟು, ಆಯಿಲ್ಸು ಅಂದರೆ ಎಣ್ಣೆ ಪದಾರ್ಥನ ಮತ್ತು ಈ ಕೊಬ್ಬು ಮತ್ತು ಈ ಒಂದು ಸಕ್ಕರೆಯನ್ನು ಏನು ಕನ್ವರ್ಟ್ ಮಾಡ್ತದೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಲ್ಕೋಹಾಲ್ ಅಥವಾ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಸಿಡ್ಸ್ ಅಂದರೆ ಆಮ್ಲ ಅಂತ ಕರಿತೀವಿ. ಫರ್ಮೆಂಟೇಷನ್ ಅಂತಂದ್ರೇನು, ಕನ್ವರ್ಷನ್ ಆಫ್ ಶುಗರ್ಸ್, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಟು ಆಲ್ಕೋಹಾಲ್. ಓಕೆನಾ. ಇದನ್ನು ನಾವೇನಂತ ಕರಿತೇವೆ, ಫರ್ಮೆಂಟೇಷನ್ ಅಂತ ಕರಿತೇವೆ. ಓಕೆನಾ. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮಿಕ್ಕಿರ್ತಕ್ಕಂತಹ ನಾನೇನು ಹೇಳಿದ್ನಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೋಡ್ಬೇಕಾಗಿರೋದು ಈಗ C3 ಸೈಕಲ್, C4 ಸೈಕಲ್, ಕ್ಯಾಮ್ ಸೈಕಲ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಾಂದರೆ ಇದು ಫುಲ್ ಲಾಸ್ಟ್ ಕ್ಲಾಸ್ ಇಟ್ಕೊಂಡು ನೆಕ್ಸ್ಟ್ ಏನಿದೆ, ಶಕ್ತಿಯ ಹರಿವು ಅಂತ ಇದೆ. ಶಕ್ತಿಯ ಹರಿವನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಇದಕ್ಕಿಂತ ಮುಂಚಿನ ಆಹಾರ ಸರಪಳಿ, ಆಹಾರ ಜಾಲ ಇವೆಲ್ಲ ಬರುತ್ತೆ. ಇದನ್ನು ನೋಡ್ತಾ ಹೋಗೋಣ. ಮತ್ತು ಪಿರಮಿಡ್ಸ್ ಬರುತ್ತೆ. ಇವನ್ನೊಂದಷ್ಟು ನೋಡ್ತಾ ಹೋಗೋಣ. ಆಮೇಲೆ ಲಾಸ್ಟಿಗೆ C3, C4, C5 ನೋಡ್ತಾ ಹೋಗೋಣ. ಓಕೆ, ನಮಸ್ತೆ.